ಈ ಮೊಬೈಲ್ ಫೋನ್ 2014-15ರಲ್ಲಿ ಟಾಪ್ ಸೆಕೆಂಡ್ ಮೋಸ್ಟ್ ಸೆಲ್ಲಿಂಗ್ ಫೋನ್ ಇನ್ ಇಂಡಿಯಾ. ಅದು ಅಲ್ಲದೆ ಈ ಮೊಬೈಲ್ ನ ಯೂಸ್ ಮಾಡದೆ ಇರೋರು ಯಾರು ಇಲ್ಲ. 2014-15ರಲ್ಲಿ ಟಾಪ್ ಅಲ್ಲಿ ಇದ್ದಂತಹ ಈ ಇಂಡಿಯನ್ ಮೊಬೈಲ್ ಕಂಪನಿ ಈಗ ಅಡ್ರೆಸ್ ಇಲ್ದಂಗೆ ಹೋಗಿದೆ. ಆ ಕಂಪನಿ ಬೇರೆ ಯಾವ್ದು ಅಲ್ಲ, ದಿ ಲೆಜೆಂಡ್ ಮೈಕ್ರೋಮ್ಯಾಕ್ಸ್. ನನಗೆ ಗೊತ್ತಿರೋ ಪ್ರಕಾರ ನಿಮ್ಮಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ನ ಮೊದಲನೇ ಮೊಬೈಲ್ ಮೈಕ್ರೋಮ್ಯಾಕ್ಸ್ ಆಗಿರುತ್ತೆ. ಸೊ ಈ ತರ ಎಲ್ಲೆಲ್ಲೂ ಮೈಕ್ರೋಮ್ಯಾಕ್ಸ್ ಇದ್ದಂತಹ ಈ ಮೊಬೈಲ್ ಕಂಪನಿ ಈಗ ಎಲ್ಲಿ ಹೋಯ್ತು ಹೇಳ್ತೀನಿ ಕೇಳಿ. ಸೊ ನೀವೆಲ್ಲ ಅನ್ಕೊಂಡಿರುವ ಹಾಗೆ ಮೈಕ್ರೋಮ್ಯಾಕ್ಸ್ ನ ಮೊದಲನೇ ಬಿಸ್ನೆಸ್ ಮೊಬೈಲ್ ಫೋನ್ ಅಲ್ಲ, PCO ಅಂದ್ರೆ ಕಾಯಿನ್ ಹಾಕಿ ಮಾತಾಡ್ತೀವಲ್ಲ ಟೆಲಿಫೋನ್, ಅದನ್ನ ಸಪ್ಲೈ ಮಾಡದೆ ಮೈಕ್ರೋಮ್ಯಾಕ್ಸ್ ನ ಮೊದಲನೇ ಬಿಸ್ನೆಸ್. ಸೊ ಹಾಗಾದ್ರೆ ಇವರು PCO ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರಾ? ಇಲ್ಲ, ನೋಕಿಯಾ ಕಡೆಯಿಂದ ಹಾರ್ಡ್ವೇರ್ ತಗೊಂತ ಇದ್ರು, ಏರ್ಟೆಲ್ ಕಡೆಯಿಂದ ಕನೆಕ್ಟಿವಿಟಿ ತಗೊಂಡು ಒಂದು PCO ರನ್ ಮಾಡ್ತಿದ್ರು ಅಷ್ಟೇ. ಸೊ ಅದೇ ಟೈಮ್ ಅಲ್ಲಿ ಈ ನೋಕಿಯಾ ಮೊಬೈಲ್ ಫೋನ್ ಸಿಕ್ಕಾಪಟ್ಟೆ ಫೇಮಸ್. ಆ ಮೊಬೈಲ್ ಫೇಮಸ್ ಆಗಕ್ಕೆ ಒನ್ಲಿ ರೀಸನ್ ಏನಪ್ಪ ಅಂದ್ರೆ ಒಂದು ಕ್ವಾಲಿಟಿ ಮತ್ತೆ ಬ್ಯಾಟರಿ ಲೈಫ್. ಅದೇ ಟೈಮ್ ಅಲ್ಲಿ ಈ ಮೈಕ್ರೋಮ್ಯಾಕ್ಸ್ ಅವರು ಒಂದು ಹೊಸ ಫೋನ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದರ ಬ್ಯಾಟರಿ ಲೈಫ್ 30 ದಿನ ಬರುತ್ತೆ ಅಂತ ಹೇಳ್ಬಿಟ್ಟು ಮಾರ್ಕೆಟಿಂಗ್ ಮಾಡ್ತಾರೆ. ಸೊ ಆ ಟೈಮ್ ಅಲ್ಲಿ 2G 3G ಯಾವ್ದು ಇರ್ಲಿಲ್ಲ. ಜನಗಳಿಗೆ ಬ್ಯಾಟರಿ ಲೈಫ್ ಇದ್ರೆ ಸಾಕು, 30 ದಿನ ಒಂದು ಮೊಬೈಲ್ ಬ್ಯಾಟರಿ ಲೈಫ್ ಕೊಡುತ್ತಂದ್ರೆ ಜನಗಳು ಸುಮ್ಮನೆ ಬಿಡ್ತಾರ. ಅದು ಕಡಿಮೆ ಪ್ರೈಸ್ ಅಲ್ಲಿ ಸಿಗ್ತಿದೆ ಅಂದ್ರೆ ಯಾರು ಬಿಡ್ತಾರೆ? ಈ ಒಂದು ಕ್ರೇಜ್ ಇಂದ ಆ ಮೊಬೈಲ್ ಫೋನ್ ಸಿಕ್ಕಾಪಟ್ಟೆ ಸೇಲ್ ಆಗುತ್ತೆ. ಸೊ ಹಾಗಾದ್ರೆ ಈ ಸೂಪರ್ ಬ್ಯಾಟರಿ ಲೈಫ್ ಇರುವಂತಹ ಈ ಮೊಬೈಲ್ ಫೋನ್ ಇವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದ? ಅದು ಇಲ್ಲ, ಚೀನಾ ದೇಶದಿಂದ ಡೈರೆಕ್ಟ್ ಆಗಿ ಇಂಪೋರ್ಟ್ ಮಾಡ್ಕೊಂಡು ಅದಕ್ಕೆ ಮೈಕ್ರೋಮ್ಯಾಕ್ಸ್ ನ ಲೋಗೋನ ಹೊಡೆದು ಆ ಮೊಬೈಲ್ ನ ಮೈಕ್ರೋಮ್ಯಾಕ್ಸ್ ಮೊಬೈಲ್ ಫೋನ್ ಅಂತ ಸೇಲ್ ಮಾಡ್ತಾರೆ. ಸೊ ಸಿಕ್ಕಾಪಟ್ಟೆ ಪ್ರಾಫಿಟ್ ಮಾಡ್ತಿದ್ದಂತಹ ಈ ಮೈಕ್ರೋಮ್ಯಾಕ್ಸ್ ಕಂಪನಿ ಈಗ ಆಂಡ್ರಾಯ್ಡ್ ಫೋನ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಇಂಡಿಯಾದಲ್ಲೇ ಡ್ಯೂಯಲ್ ಸಿಮ್ ನ ಇಂಟ್ರೊಡ್ಯೂಸ್ ಮಾಡಿದಂತಹ ಏಕೈಕ ಕಂಪನಿ ಅಂದ್ರೆ ಅದು ಮೈಕ್ರೋಮ್ಯಾಕ್ಸ್ ಕಂಪನಿ. ಸೊ ಅದು ಕೂಡ ಸಿಕ್ಕಾಪಟ್ಟೆ ಸೇಲ್ ಆಗುತ್ತೆ. ಯಾಕಂದ್ರೆ ಆ ಟೈಮ್ ಅಲ್ಲಿ ನೋಕಿಯಾ ಮತ್ತೆ ಸೋನಿ ಎರಿಕ್ಸನ್ ಅಲ್ಲಿ ಬರೀ ಸಿಂಗಲ್ ಸಿಮ್ ಆಪ್ಷನ್ ಮಾತ್ರ ಇತ್ತು. ಸೊ ಈ ಯೂನಿಕ್ ಕಾನ್ಸೆಪ್ಟ್ ಇಂದ ಮೈಕ್ರೋಮ್ಯಾಕ್ಸ್ ಆಂಡ್ರಾಯ್ಡ್ ಮೊಬೈಲ್ ಸಿಕ್ಕಾಪಟ್ಟೆ ಸೇಲ್ ಆಗುತ್ತೆ. ಆದ್ರೆ ಡ್ಯೂಯಲ್ ಸಿಮ್ ನ ಇಂಟ್ರೊಡ್ಯೂಸ್ ಮಾಡಿದಂತಹ ಪ್ರೌಡ್ ಇಂಡಿಯನ್ ಕಂಪನಿ ಅಂತ ಅನ್ಕೊಂಡ್ರೆ ಅದು ತಪ್ಪು. ಯಾಕಂದ್ರೆ ಈ ಡ್ಯೂಯಲ್ ಸಿಮ್ ಫೋನ್ ಕೂಡ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಿರಲ್ಲ. ಈ ಮೊಬೈಲ್ ಫೋನ್ ಕೂಡ ಚೀನಾದಿಂದ ಇಂಪೋರ್ಟ್ ಮಾಡ್ಕೊಂಡು ಅದಕ್ಕೆ ಮೈಕ್ರೋಮ್ಯಾಕ್ಸ್ ಲೋಗೋ ಹಾಕಿ ಇಂಡಿಯಾದಲ್ಲಿ ಸೇಲ್ ಮಾಡ್ತಾ ಇದ್ರು. ಸೊ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಇರಲಿಲ್ಲ, ಹಾಗಾಗಿ ಈ ಮೊಬೈಲ್ ಫೋನ್ ನ ಕಡಿಮೆ ಬೆಲೆಯಲ್ಲಿ ಸೇಲ್ ಮಾಡ್ತಿದ್ರು. ಹಾಗಾಗಿ 2014-15ರಲ್ಲಿ ಇಂಡಿಯಾದ ಟಾಪ್ ಸೆಕೆಂಡ್ ಮೋಸ್ಟ್ ಸೆಲ್ಲಿಂಗ್ ಮೊಬೈಲ್ ಫೋನ್ ಇಂಡಿಯಾ ಅನ್ನುವಂತಹ ಹೆಸರು ಕೂಡ ಈ ಮೈಕ್ರೋಮ್ಯಾಕ್ಸ್ ಕಂಪನಿಗೆ ಸಿಗುತ್ತೆ. ಸೊ ಸಿಕ್ಕಾಪಟ್ಟೆ ಇನ್ವೆಸ್ಟರ್ಸ್ ಬರ್ತಾರೆ, ಕಂಪನಿ ಕೂಡ $1 ಬಿಲಿಯನ್ ಹೋಗುತ್ತೆ. ಸೊ ಈ $1 ಬಿಲಿಯನ್ ಕಂಪನಿ ಅತಳ ಬಿತ್ತಳ ಪಾತಾಳಕ್ಕೆ ಹೋಗಕ್ಕೆ ಕಾರಣ ಯಾರಪ್ಪ ಅಂತ ನೋಡಿದ್ರೆ, ಯಾವ ಕಂಪನಿಯಿಂದ ಇವರು ಇಂಪೋರ್ಟ್ ಮಾಡ್ಕೊಂಡು ಇಂಡಿಯಾದಲ್ಲಿ ಸೇಲ್ ಮಾಡ್ತಿರಲ್ಲ ಅದೇ ಚೀನಾ ಕಂಪನಿನೇ ಇವರಿಗೆ ಲಾಸ್ ಆಗಕ್ಕೆ ಶುರು ಆಗುತ್ತೆ. ಬರೀ ಚೀನಾ ಕಂಪನಿ ಅನ್ಕೊಂಡ್ರೆ ನಮ್ಮ ಭಾರತ ಸರ್ಕಾರ ಕೂಡ ಇವರಿಗೆ ಒಂದು ಲಾಸ್ ನ ಕ್ರಿಯೇಟ್ ಮಾಡುತ್ತೆ. ಅದೇನಪ್ಪಾ ಅಂದ್ರೆ ನಮ್ಮ ಭಾರತ ಸರ್ಕಾರ 2014ರಲ್ಲಿ ಮೇಕ್ ಇನ್ ಇಂಡಿಯಾ ಅನ್ನುವಂತಹ ಒಂದು ಕಾನ್ಸೆಪ್ಟ್ ನ ತರುತ್ತೆ. ಸೊ ಆ ಕಾನ್ಸೆಪ್ಟ್ ನ ಪ್ರಕಾರ ನೀವು ಯಾವುದೇ ಪ್ರಾಡಕ್ಟ್ ನ ತಗೊಂಡ್ರು ಕೂಡ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿನೇ ನೀವು ಸೇಲ್ ಮಾಡಬೇಕು ಅನ್ನೋ ಒಂದು ಆದೇಶನ ತರುತ್ತೆ. ಸೊ ಮೈಕ್ರೋಮ್ಯಾಕ್ಸ್ ಕಂಪನಿಗೂ ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟೇ ಇರಲಿಲ್ಲ. ಯಾಕಂದ್ರೆ ಅವರು ಬೇರೆ ದೇಶಗಳಿಂದ ಪ್ರಾಡಕ್ಟ್ ನ ಇಂಪೋರ್ಟ್ ಮಾಡಿ ಅದಕ್ಕೆ ಲೋಗೋ ಹೊಡೆದು ಸೇಲ್ ಮಾಡ್ತಾ ಇದ್ರು. ಸೊ ಅದೇ ರೀಸನ್ ಮೈಕ್ರೋಮ್ಯಾಕ್ಸ್ ಗೆ ದೊಡ್ಡ ಎಫೆಕ್ಟ್ ಬೀಳುತ್ತೆ. ಸೊ ಈಗ ಮೈಕ್ರೋಮ್ಯಾಕ್ಸ್ ಕಂಪನಿ ಕೂಡ ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ಸ್ಟಾರ್ಟ್ ಮಾಡಿ ಒಂದು ಹೊಸ ಮೊಬೈಲ್ ಫೋನ್ ನ ಇಂಟ್ರೊಡ್ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದೇ ಟೈಮ್ ಅಲ್ಲಿ ಚೀನಾ ಕಂಪನಿ ಕೂಡ ಭಾರತದಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ಸ್ಟಾರ್ಟ್ ಮಾಡಿ ಅವರು ಕೂಡ ಕಾಂಪಿಟೇಷನ್ ಗೆ ಮೊಬೈಲ್ ಬಿಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಮೊಬೈಲ್ ಹೆಸರೇ MI. ಸೊ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಹೋಗುತ್ತೆ. ಅದೇ ಟೈಮ್ ಅಲ್ಲಿ ಭಾರತ ಸರ್ಕಾರ ಇನ್ನೊಂದು ಇಂಟ್ರೊಡ್ಯೂಸ್ ಮಾಡುತ್ತೆ, ಅದೇ ಡಿಮಾನಿಟೈಸೇಷನ್. ಅದು ಕೂಡ ಒನ್ ಆಫ್ ದ ರೀಸನ್ ಈ ಕಂಪನಿ ಫಾಲ್ ಆಗಕ್ಕೆ. ನಂತರ ಆನ್ಲೈನ್ ಶಾಪಿಂಗ್ ಇಂಪ್ರೂವ್ ಆಗುತ್ತೆ. ಸೊ ಆ ಟೈಮ್ ಅಲ್ಲಿ ಸ್ವಲ್ಪ ಸೇಲ್ಸ್ ನ ಇನ್ಕ್ರೀಸ್ ಮಾಡೋಣ ಅಂತ ನೋಡ್ತಾರೆ. ಆ ಟೈಮ್ ಅಲ್ಲಿ ಒಂದು ದೊಡ್ಡ ತಿಮಿಂಗಲ ಬರುತ್ತೆ, ಅದೇ ಜಿಯೋ. ಸೊ ಜಿಯೋ ಕಂಪನಿ 4G ಅನ್ಲಿಮಿಟೆಡ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ನ ಒಳಗ್ತಾರೆ. ಸೊ ಆ ಟೈಮ್ ಅಲ್ಲಿ ಮೈಕ್ರೋಮ್ಯಾಕ್ಸ್ ಹತ್ರ 4G ಮೊಬೈಲ್ಸ್ ಇರಲಿಲ್ಲ. ಇದೇನ್ ಗುರು ಈ ಕಡೆ 4G ಇಂಪ್ರೂವ್ ಮಾಡಬೇಕು, ಚೀನಾ ಮೊಬೈಲ್ ಕೂಡ ಕಾಂಪಿಟೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು 2020ರಲ್ಲಿ ತನ್ನ ಓನ್ ಮ್ಯಾನುಫ್ಯಾಕ್ಚರ್ ಇಂದ ಮೈಕ್ರೋಮ್ಯಾಕ್ಸ್ ಇನ್ ಅನ್ನುವಂತಹ ಒಂದು 4G ಮೊಬೈಲ್ ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಸೊ ಅದಾದ್ರೂ ಸೇಲ್ ಆಯ್ತು ಅಂತ ನೋಡಿದ್ರೆ ಸೇಲ್ ಆಗ್ಲಿಲ್ಲ. ಯಾಕಂದ್ರೆ 2019ರಲ್ಲಿ 5G ನ ಇಂಟ್ರೊಡ್ಯೂಸ್ ಮಾಡ್ಬಿಟ್ರು. ಸೊ ಅದು ಕೂಡ ಸಿಕ್ಕಾಪಟ್ಟೆ ಸ್ಟಾಕ್ ಹೊಡೆದು ಸೇಲೆ ಆಗುತ್ತೆ, ಆ ಮೈಕ್ರೋಮ್ಯಾಕ್ಸ್ ಕಂಪನಿ ಬಿದ್ದೋಗುತ್ತೆ. ಸೊ ಹೀಗೆ ಮೈಕ್ರೋಮ್ಯಾಕ್ಸ್ ಕಂಪನಿ ಎಲ್ಲಿಂದನೋ ಇಂಪೋರ್ಟ್ ಮಾಡ್ಕೊಂಡು ಸೇಲ್ ಮಾಡಿದ್ದಕ್ಕೆ ಭಾರತದಲ್ಲೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ಸ್ಟಾರ್ಟಿಂಗ್ ಇಂದಾನೆ ಮಾಡ್ಕೊಂಡು ಬಂದಿದ್ರೆ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇರ್ತಿದ್ರು. ಸೊ ಕಂಪನಿ CEO ರಾಹುಲ್ ಶರ್ಮಾ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ, ನಾವು ಮೊಬೈಲ್ ಮ್ಯಾನುಫ್ಯಾಕ್ಚರ್ ಇಂದ ಹೊರಗೆ ಬರ್ತಾ ಇದ್ವಿ, ಸೊ ಹೊಸ ಬಿಸ್ನೆಸ್ ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ ಅಂತ ಹೇಳ್ತಾರೆ. ಸೊ ರೆವಲ್ಟ್ ಅನ್ನುವಂತಹ ಒಂದು ಬೈಕ್ ಕಂಪನಿ ನೋಡಿರ್ತೀರಾ, ಅದು ಕೂಡ ಮೈಕ್ರೋಮ್ಯಾಕ್ಸ್ ಅವ್ರದೇ. ಸೊ ಸೋಲಾರ್ ಪ್ಯಾನಲ್ ಕೂಡ ಒಂದಿಷ್ಟು ಬಿಸ್ನೆಸ್ ಗಳನ್ನ ಇಂಪ್ರೂವ್ ಮಾಡ್ಕೊಂಡು ನಡೀತಾ ಇದೆ ಕಂಪನಿ ಅಷ್ಟೇ. ಸೊ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಮೈಕ್ರೋಮ್ಯಾಕ್ಸ್ ಕತೆ ಗೊತ್ತಿತ್ತು, ಹಾಗೆ ನಿಮ್ಮ ಮೊದಲ ಮೊಬೈಲ್ ಫೋನ್ ಯಾವುದು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ.